ನನ್ನ MP ಕೇಸಲ್ಲಿದ್ದೋ ರೇವಣ್ಣವ್ರು ಏನು ಮಾಡಿದ್ದಾರೆ ಅಂತೇಳಿ ಈ ಜಡ್ಜ್ಮೆಂಟಲ್ಲಿ. ಇದಾದ ನಂತರ ನನ್ನ ಸ್ನೇಹಿತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನೀಗ ಅಲ್ಲಿ. ಇದಾದ ನಂತರ ಹೈಕೋರ್ಟು ರೇವಣ್ಣವ್ರಿಗೆ ಸಮನ್ಸ್ ಜಾರಿ ಮಾಡಿ ಅಲ್ಲಿ ಒಂದು ಡಿಕ್ರಿ ಪಾಸ್ ಮಾಡ್ತದೆ. ಯಾವ ಡೇಟಲ್ಲಿ ಅಂದರೆ 9/10/2023 ಡಿಕ್ರಿ ಪಾಸ್ ಮಾಡಿದೆ. ಅಲ್ಲಿ ರೇವಣ್ಣವರು ಅಪರಾಧ ಮಾಡಿ ಆಗಿದೆ. ಅಲ್ಲಿ ಇವರನ್ನು RP ಆಕ್ಟ್ ಕೆಳಗಡೆಯಲ್ಲಿ ಅವರನ್ನು ಅನರ್ಹಗೊಳಿಸಬೇಕು ಅಂತಂತೇಳಿ. ಯಾರಿಗೆ? ಆನರಬಲ್ ಸ್ಪೀಕರ್ ಹೌಸ್ ಆಫ್ ಪಾರ್ಲಿಮೆಂಟು, ಇದು ಪ್ರಜ್ವಲಿಗೆ ಸಂಬಂಧಪಟ್ಟದ್ದು. ದ ಸೆಕ್ರೆಟರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನಿರ್ವಾಚನ ಸದನ, ಪ್ರಜ್ವಲಿಗೆ ಸಂಬಂಧಪಟ್ಟದ್ದು. ಆಫೀಸ್ ಆಫ್ ದ ಚೀಫ್ ಎಲೆಕ್ಟ್ರಲ್ ಆಫೀಸರು, ಸ್ಟೇಟ್ ಆಫ್ ಕರ್ನಾಟಕ, ಶೇಷಾದ್ರಿಪುರಂ ರೋಡು, ಬೆಂಗಳೂರು, ಇದು ರೇವಣ್ಣವ್ರಿಗೆ ಸಂಬಂಧಪಟ್ಟದ್ದು. ಕೆಳಗಡೆ ಆನರಬಲ್ ಸ್ಪೀಕರ್ ಹೌಸ್ ಆಫ್ ದಿ ಲೆಜಿಸ್ಲೇಟಿವ್, ಸ್ಟೇಟ್ ಆಫ್ ಕರ್ನಾಟಕ ಅಂದರೆ ವಿಧಾನಸಭಾ ಸ್ಪೀಕರ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ. ಅದ್ರ ಜೊತೆಗೆ ಡಿಕ್ರಿ ಪಾಸ್ ಮಾಡಿದ್ದಾರೆ. ಇದು ನಿಮಗೆ ಡಿಕ್ರಿ ಕಾಪಿ ಕೊಡ್ತೀನಿ, ಕಾಪಿಗಳಲ್ಲಿ ಡಿಕ್ರಿ ಪಾಸ್ ಆಗಿದೆ. ಅಲ್ಲಿ ಅದರಲ್ಲಿ ಈ ಆರ್ಡ್ರಲ್ಲಿ ನೋಡಿ, ಇಲ್ಲಿ ಇದೆ. ಇದು ಈ ಆರ್ಡ್ರಲ್ಲಿ ರೇವಣ್ಣವರು ಅಪರಾಧಿ ಅಂತೇಳಿ ಸಾಬೀತಾಗಿದೆ. ಇಲ್ಲಿ ಸೊ ಇಷ್ಟೂ ಪ್ರಕರಣಗಳು ಈ ರಾಜ್ಯ ಜನತೆಗೆ ಯಾರಿಗೂ ಗೊತ್ತಿತ್ತಿಲ್ಲ. ಅಲ್ಲಿ ಭಗವಂತ ಮೇಲೆ ಬಂದ್ರೂ ಕೂಡ ಅಲ್ಲಿ ಅವ್ರಿಗೆ ತೀರ್ಪು ಅವ್ರ ಪರ ಬರಬೇಕು ಅಂತ ಏನು ಮಾಡಬೇಕು ಅಂತ ಅಂದರೆ ಈ ಪುಸ್ತಕನ, ಈ ಕಾನೂನು ಬದಲು ಮಾಡಬೇಕೀಗ. ಇಡೀ ಆಕ್ಟನ್ನು ಚೇಂಜ್ ಮಾಡಬೇಕು, ಅವ್ರ ಕುಟುಂಬ ಉಳಿಸ್ಬೇಕು ಅಂತ ಅಂದ್ರೆ ಈಗ ಸಂವಿಧಾನದಲ್ಲಿರುವಂಥ ಕಾನೂನು ತೆಗಿಬೇಕಲ್ಲಿ. ಈ ಕಾರಣಕ್ಕೋಸ್ಕರನೇ ಸನ್ಮಾನ್ಯ ರೇವಣ್ಣವರು ನರೇಂದ್ರ ಮೋದಿಜಿಯವರು ಭೇಟಿ ಮಾಡಿದ್ದು, ದೆಹಲಿಯ ಮುಖಂಡರನ್ನು ಭೇಟಿ ಮಾಡಿ ಅಲ್ಲಿ ಆರಾ ತುರಾಯಿ ಶಾಲು ತಗೊಂಡಾಗ ಅವ್ರ ಆಕೆಯಲ್ಲಿ ನಮ್ಮನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳಿದ್ದೀವಿ. ಅಲ್ಲಿ ಅಂದರೆ ನಮ್ಮ ಸಪೋರ್ಟ್ ತೊಗೊಳ್ಳಿ ನಿಮಗೆ, ಅಲ್ಲಿ ನಾವು ನಿಮಗೆ ಭಾಳ ದೊಡ್ಡ ಮಟ್ಟದ ಸೇವೆಯನ್ನು ಕೊಡ್ತೀವಿ ಅಂತಂತ ಹೇಳ್ತಾರಂಥ ಮಾತು ಈ ಕಾರಣಕ್ಕೋಸ್ಕರ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರಲ್ಲಿ, ಜೈಲಿಗೆ ಹೋಗೋಂಥದ್ದನ್ನು ತಪ್ಪಿಸ್ಕೋಬೇಕು ಇವರು. 6 ವರ್ಷ ಅಮಾನತ್ತಾಗೋಂಥ ವಿಚಾರದಿಂದ ಹೊರಗೆ ಬರಬೇಕು ಇವರಲ್ಲಿ. ಆ ಕಾರಣಕ್ಕೋಸ್ಕರ ಇವರು ದೆಹಲಿಯ ನಮ್ಮ ಕೇಂದ್ರ ಕಚೇರಿಯನ್ನು ತೊಟ್ಟಿದ್ದಾರೆ. ಇಲ್ಲಿ 9/10/2023 ಡಿಗ್ರಿ ಕಾಪಿ ಕೊಡ್ತೀನಿ ನಿಮಗೆ. ಒಂದು ಕಾಪಿ ನಿಮಗೆ ಕೇಳಿ. ಕಾರಣ ಇದು ಏನಾಗಿದೆ ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಬಂತು. ಅಪೀಲ್ ಪೆಂಡಿಂಗ್ ಇದೆ. ಅಲ್ಲಿ ಅವರೇ ಹಾಕಿರೋ ಅಪೀಲಲ್ಲಿ ನಾಳೆ 19ಕ್ಕೆ ಇದೆ. ಅಲ್ಲಿ ದುರಂತ ಅಂದರೆ ಪ್ರಜ್ವಲ್ ರೇವಣ್ಣವರೇ ಅಪೀಲ್ ತಗೊಂಡಿಲ್ಲ, ಸಮನ್ಸ್ ತಗೊಂಡಿಲ್ಲ. ಪ್ರಜ್ವಲ್ ರೇವಣ್ಣ ಹಾಕಿರೋದು ಅದರಲ್ಲಿ ಎ ಮಂಜು ಡಿಸ್ಕ್ವಾಲಿಫೈ ಆಗಲಿ ಅಂತ ಹಾಕಿದ್ರಲ್ಲ. ಅದರಲ್ಲಿ ಎ ಮಂಜು ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಎ ಮಂಜು ಇವ್ರ ವಿರುದ್ಧವಾಗಿ ಒಂದು ಹಾಕ್ಯವ್ರೆ. ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಹಾಕ್ಯವ್ರಿಗೆ. ಅಲ್ಲಿ ಪ್ರಜ್ವಲ್ ರೇವಣ್ಣನ ವಿರುದ್ಧವಾಗಿ ಹಾಕಿರೋದ್ರಲ್ಲಿ ಎ ಮಂಜು ಕಳಿಸಿರೋ ಕಾಪಿಯಲ್ಲಿ ಸಿವಿಲ್ ಅಪೀಲ್ ಕೇಸಲ್ಲಿ ಈವನ್ ಟುಡೇ ಪ್ರಜ್ವಲ್ ರೇವಣ್ಣವರು ತಗೊಂಡಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸು ಅನರ್ಹತೆ ಬಗ್ಗೆ ಅವರು ಸಿವಿಲ್ ಅಪೀಲನ್ನು ಫೈಲ್ ಮಾಡಿದ್ದಾರೆ. ಅಲ್ಲಿ ರೇವಣ್ಣವರು ಫೈಲ್ ಮಾಡಿದ್ದಾರೆ. ಇದ್ರ ಮೇಲೆ ಈಗ ರೇವಣ್ಣವರು ಫೈಲ್ ಮಾಡಿದ್ದಾರೆ. ಏನು ಫೈಲ್ ಮಾಡಿದ್ದಾರೆ ಅಂತಂದರೆ, ನಮಗೂ ಕೂಡ ಈ ಥರ ಶಿಕ್ಷೆ ಆಗಿದೆ, ಅಲ್ಲಿ ಇದಕ್ಕೆ ತಡೆಯಾಜ್ಞೆ ಕೊಡಿ ಅಂತ ಕೇಳಿದ್ದಾರೆ. ಅಲ್ಲಿ ರೇವಣ್ಣವರು ತಡೆಯಾಜ್ಞೆ ಕೊಡಲಿಲ್ಲ. ಅಲ್ಲಿ ಅಪೀಲು ಪೆಂಡಿಂಗ್ ಇದೆಯಲ್ಲ, ಅದು ಸ್ಟೇ ಆಗಿದೆಯಲ್ಲ, ಅದಕ್ಕೆ ಈ ಕೇಸನ್ನು ಟ್ಯಾಗ್ ಮಾಡಿದ್ದಾರೆ. ಈ ಕೇಸನ್ನು ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ ಇದೆಯಲ್ಲ, ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಎ ಮಂಜು ಮೇಲೆ ಹಾಕಿದಾರಲ್ಲ ಈಗ ಕೇಸದು, ಆ ಕೇಸ್ಗೆ ಇದು ಟ್ಯಾಗ್ ಆಗಿದೆ. ಇದು ಪ್ರಜ್ವಲ್ ರೇವಣ್ಣ ಚುನಾವಣೆ ಸಂದರ್ಭದಲ್ಲೇ ಆ ಮತಗಟ್ಟೆಯಲ್ಲಿ ಹೋಗಿ ರೇವಣ್ಣವರು ಕಳ್ಳ ಮತ ಹಾಕಿಯವ್ರೆ ಅಂತಲೇ HD ರೇವಣ್ಣ ಡಿಸ್ಕ್ವಾಲಿಫೈ ಆಗಿರೋದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.